ಈಗ ಜೆನೆಟಿಕ್ಸು ಅವ್ರ ಜೀನ್ಸು ತಂದೆ ತಾಯಿಯಿಂದ ಬಂದಿರೋಂಥ ಜೀನ್ಸ್ಗಳು ತುಂಬ ತೊಂದರೆಯನ್ನು ಅಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಪ್ರೋನ್ ಜೀನ್ಸ್ ಅಂತ ಏನು ಹೇಳ್ತೀವಂಥದ್ದು ಏನಾದರೂ ಇತ್ತು ಅಂತಂದರೆ, ಇಲ್ಲ ಬ್ಲಡ್ಡಲ್ಲಿ ಹೆಪ್ಪುಗಟ್ಟಿರೋಂಥ ಅಂಶ ಜಾಸ್ತಿ ಮಾಡೋವಂಥದ್ದು ಯಾವುದಾದ್ರೂ ಮೈಯಲ್ಲಿದೆ, ಅವ್ರ ಜೆನೆಟಿಕ್ ಪ್ರಪಂಚಕ್ಕೆ ಜಾಸ್ತಿ ಇತ್ತು ಅಂತಂದರೆ ಇಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ಯಾಕೆ ಯಂಗ್ ಪೀಪಲಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಮುಂಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದರೆ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದ ಜಿನಲ್ಲಿ ಜೆನೆಟಿಕ್ ಪ್ಯಾರಾಮೀಟರ್ಸ್ನ ತಗೊಂಡ್ರೆ ಅದಕ್ಕೆ ಭಾರಿ ಕಮ್ಮಿ ಪ್ರಪೋರ್ಷನ್ ಇತ್ತು, ಈಗಲೂ ಕಮ್ಮಿನೇ ಇದೆ. ಜೆನೆಟಿಕಲಿ ಈಗ ಜನಗಳು ಮುಂಚೆ ಸ್ಟ್ರಾಂಗ್ ಆಗಿದ್ದರು, ಈಗ ವೀಕ್ ಆಗಿಬಿಟ್ಟಿದ್ದಾರೆ ಜೆನೆಟಿಕಲಿ, ಆ ಥರದ್ದಲ್ಲ. ಈಗ ಏನಾಗಿದೆ, ಜೀವನ ಶೈಲಿಗಳಲ್ಲಿ ವ್ಯತ್ಯಾಸಗಳು ಬರ್ತಾಯಿದೆ. ಈಗ ಎಸ್ಪೆಷಲಿ ಹೇಳಿದ್ನಲ್ಲ, ಈಗ ಊಟದಲ್ಲಿ ತೊಂದರೆ ಆಗಿರೋವಂಥದ್ದು. ಹೊರಗಡೆ ಹೋಗ್ತಾರೆ ಹುಡುಗರು, ತಿನ್ನೋಕೆ ಹೋಗ್ತಾರೆ, ಸಡನ್ನಾಗಿ ಹೋಗಿ ಪಿಜ್ಜಾ ತಿನ್ನೋಣ, ಬರ್ಗರ್ ತಿನ್ನೋಣ ಅಂತ. ಮುಂಚಿನ ದಿನಗಳಲ್ಲಿ ಇಷ್ಟು ಅವೈಲಬಿಲಿಟಿ ಇರಲಿಲ್ಲ. ಊರುಗಳಲ್ಲಿ ಹೋದ್ರೂ ಈಗ ಮುಂಚೆ ವರ್ಷಕ್ಕೆ 4ರಿಂದ 5 ಹಬ್ಬ ಇರೋದು, ಅದರಲ್ಲಿ ಮಾತ್ರ ಈಗ ನಾನ್ ವೆಜ್ ಅಂಥದ್ದು ಏನಿರ್ತದೆ ಅದು ಮಾಡ್ತಾಯಿದ್ರು, ಸ್ವೀಟ್ಸ್ ಏನಿರ್ತದೆ ಅದನ್ನ ಮಾಡ್ತಾಯಿದ್ರು. ಈಗೇನಿಲ್ಲ, ಊರಿಗೆ 2 ನಾನ್ ವೆಜ್ ಅಂಗಡಿಗಳು ಸಿಗುತ್ತೆ, ಪಕ್ಕದಲ್ಲಿ ಹೋಟ್ಲುಗಳು ಸಿಗುತ್ತೆ, ಚಾಟ್ಸ್ ಅಂಗಡಿಗಳು ಸಿಗುತ್ತೆ, ಎಲ್ಲಿ ಬೇಕು ಗುಟ್ಕಾ ಸಿಗೋಕ್ಕೆ ಅಂತ ಅಂಗಡಿಗಳ ಆಕ್ಸೆಸಿಬಿಲಿಟೀಸ್ ಇರುತ್ತೆ. ಸೊ ಈ ಥರದ್ರಿಂದ ಜನಗಳು ಅದನ್ನ ಕನ್ಸಂಪ್ಷನ್ ಕೂಡ ಜಾಸ್ತಿ ಮಾಡಿದ್ದಾರೆ. ಗೊತ್ತಿದ್ದೇನೋ ಅದು ಗೊತ್ತಿಲ್ಲ, ಅಂದರೆ ಜನಗಳ ಸೇವನೆ ಅಂತೂ ಜಾಸ್ತಿ ಆಗಿದೆ.